Good morning to all. In last class, we have discussed about how to prepare the income and expenditure account and solve the two problems. This is the third problem, and it has a variety of adjustments relating to the not-for-profit organization. In today's class, I will explain how to solve this problem or how to prepare the income and expenditure account and balance sheet. You already know that how to prepare the income and expenditure account, like all the incomes are recorded in credit side, all the expenditures are recorded in debit side. But in this problem, it has a variety of adjustments. What are the variety of adjustments there? So this is the balance sheet of last year. This is the current year receipt and payment account. These are all the adjustments. In this balance sheet has a the item of capital fund. It comes under directly balance sheet. Subscription received for 2018-19. It means in last year it is considered as a advance received. Means 17-18 18-19 is the 17-18 is the current year. 18-19 is the next year in last year. So on that year it is considered as a subscription received in advance. So that will taken into balance sheet as subscription for 2018-19, and also it is deducted in the subscription in the last year income and expenditure account. But in this year income and expenditure account it should be added because last year the less ಆಗಿರುತ್ತಾಯಿತು ಈಗ ಬಂದು ಏನಾಗುತ್ತೆ ಅದು ಆ್ಯಡ್ ಆಗುತ್ತೆ. ಸೊ ಇದೊಂದು ಅಡ್ಜಸ್ಟ್ಮೆಂಟ್, ವೆರೈಟಿ ಆಫ್ ಅಡ್ಜಸ್ಟ್ಮೆಂಟು. ಸೊ ಇದು ಅಡ್ವಾನ್ಸ್ ರಿಸೀವ್ಡ್ ಅಥವಾ ಪ್ರೀ ರಿಸೀವ್ಡ್ ಸಬ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಲಾಸ್ಟ್ ಇಯರಲ್ಲಿ ನಾವೇನು ಅಡ್ವಾನ್ಸ್ ರಿಸೀವ್ಡ್ ಮಾಡ್ಕೊಂಡಿದ್ದಾಗ ಅದನ್ನು ಡಿಡಕ್ಟ್ ಮಾಡ್ತಾ ಇದ್ವಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ, ಮತ್ತು ಬ್ಯಾಲೆನ್ಸ್ ಶೀಟ್ ಬಂದ್ಬಿಟ್ಟು ಅದನ್ನು ಲಯಬಿಲಿಟಿ ಸೈಡ್ ತಗೋತಾ ಇದ್ವಿ. ಬಟ್ ಈ ಇಯರ್ಗೆ ಅದೇನಾಗುತ್ತೆ ಬಂದು ಆ್ಯಡ್ ಆಗುತ್ತೆ. ಲಾಸ್ಟ್ ಇಯರ್ ಲೆಸ್ ಆಗಿರೋದಲ್ಲ, ಈ ಇಯರ್ಗೆ ಏನಾಗುತ್ತೆ ಆ್ಯಡ್ ಆಗುತ್ತೆ. ಸೊ ಇದೊಂದು ವೆರೈಟಿ ಆಫ್ ಅಡ್ಜಸ್ಟ್ಮೆಂಟ್. ನೆಕ್ಸ್ಟ್ ವಿಲ್ ಬಿ ಔಟ್ಸ್ಟ್ಯಾಂಡಿಂಗ್ ಆಫೀಸ್ ಎಕ್ಸ್ಪೆನ್ಸಸ್. ಇಟ್ ಈಸ್ ಕಾಮನ್ ಅಡ್ಜಸ್ಟ್ಮೆಂಟ್, ಬ್ಯಾಂಕ್ ಲೋನ್ ಅಂಡ್ ಆಲ್ಸೋ ಅಸೆಟ್ ಸೈಡ್. But in this problem, outstanding rent, don't confuse, rent is the income to this organization. Rent ಅನ್ನೋದು ಇನ್ಕಮ್. ಕಾಮನ್ ಆಗಿ ನಾವು ರೆಂಟ್ ಅನ್ನು ಏನು ಕೊಡ್ತೀವಿ, ಎಕ್ಸ್ಪೆಂಡಿಚರ್ ಅನ್ಕೊಳ್ತೀವಿ. ಬಟ್ ಈ ಪ್ರಾಬ್ಲಮಲ್ಲಿ ಈ ಒಂದು ಹಾಸನ್ ಸ್ಪೋರ್ಟ್ಸ್ ಕ್ಲಬ್ಗೆ ರೆಂಟ್ ಅನ್ನೋದು ಇನ್ಕಮ್ ಆಗಿರುತ್ತೆ. ದಟ್ಸ್ ವೈ ಅದರ ಔಟ್ಸ್ಟ್ಯಾಂಡಿಂಗ್ ನಾವೇನು ಮಾಡಿದ್ದೀವಿ ಇಲ್ಲಿ ಅಸೆಟ್ ಸೈಡ್ ಅದನ್ನು ಮೆನ್ಷನ್ ಮಾಡ್ಕೊಂಡಿದ್ದೀವಿ ಲಾಸ್ಟ್ ಇಯರು. ಸೊ ದಿಸ್ ಇಸ್ ರೆಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್. ಇಟ್ ಈಸ್ ಆಲ್ಸೋ ಆಸ್ ವೆರೈಟಿ ಆಫ್ ಅಡ್ಜಸ್ಟ್ಮೆಂಟ್ ಲೈಕ್ ಸಬ್ಸ್ಕ್ರಿಪ್ಷನ್. So in last problems we have the subscription only one amount, ಅಂದರೆ ಒಂದೇ ಅಮೌಂಟ್ ಇರ್ತಾ ಇತ್ತು, ನಾವು ಡೈರೆಕ್ಟ್ ಆಗಿ ಅದನ್ನು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ತಗೋತಾ ಇದ್ವಿ. ಬಟ್ ಇಲ್ಲೇನಾಗ್ತದೆ, 3 ಅಮೌಂಟ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾವು ಕರೆಂಟ್ ಇಯರ್ ಯಾವುದು ಅಂತ ಫಸ್ಟ್ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ದಿಸ್ ಇಸ್ 31/3/2019, ಅಂದರೆ ದಿಸ್ ಇಸ್ ದ ಕರೆಂಟ್ ಇಯರ್. ಅಂದರೆ 2018-19 ಕರೆಂಟ್ ಇಯರ್ ಆದಮೇಲೆ 17-18 ಏನಾಗುತ್ತೆ, ಲಾಸ್ಟ್ ಇಯರ್ ಆಗುತ್ತೆ. 19-20 ಏನಾಗುತ್ತೆ, ನೆಕ್ಸ್ಟ್ ಇಯರ್ ಆಗುತ್ತೆ. ಸೊ ಅವಾಗ ಏನಾಗಿ ಮಾಡಬೇಕು, 3 ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ನಾವು ಯಾವ ಥರ ಅದನ್ನು ತಗೋಬೇಕು, ಯಾವ್ಯಾವ ಐಟಮ್ಗಳನ್ನ ಕನ್ಸಿಡರ್ ಮಾಡಬೇಕು ಅನ್ನೋದು ನಮಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ. ಎಂಟ್ರಾನ್ಸ್ ಫೀಸ್ ಇದೆ, ರೆಂಟ್ ಇದೆ, ಇನ್ಕಮ್ ಫ್ರಮ್ ಡ್ರಾಮಾ ಇದೆ, ಸೇಲ್ ಆಫ್ ನ್ಯೂಸ್ ಪೇಪರ್ ಇದೆ. ಇಲ್ಲೂ ಅಷ್ಟೇ ಆಫೀಸ್ ಎಕ್ಸ್ಪೆನ್ಸಸ್ ಇದೆ. 18-19 ಇಸ್ ದ ಕರೆಂಟ್ ಇಯರ್. ಸೊ 2017-18 ಇಸ್ ದ ಲಾಸ್ಟ್ ಇಯರ್. ಅದನ್ನ ಯಾವ ಥರ ನಾವು ಅಡ್ಜಸ್ಟ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಟು ನ್ಯೂಸ್ ಪೇಪರ್, ರಿಫ್ರೆಶ್ಮೆಂಟ್ ಎಕ್ಸ್ಪೆನ್ಸಸ್, ಇನ್ವೆಸ್ಟ್ಮೆಂಟ್, ಬ್ಯಾಂಕ್ ಲೋನ್ ಈಸ್ ನಥಿಂಗ್ ಬಟ್ ಆಸ್ ಎ ಬ್ಯಾಂಕ್ ಲೋನ್ ರೀಪೇಯ್ಡ್ ಅಂತ. ಇಟ್ ಈಸ್ ಪೇಮೆಂಟ್ ಸೈಡ್ ಆಗಿರೋದ್ರಿಂದ ಅದನ್ನು ನಾವು ಬ್ಯಾಂಕ್ ಲೋನ್ ರೀಪೇಯ್ಡ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಯಾಲರಿ, ಬ್ಯಾಲೆನ್ಸ್, ಕ್ಯಾರಿಡ್. ಫಸ್ಟ್ ವಿಲ್ ಸ್ಟಾರ್ಟ್ ಫ್ರಮ್ ರೆಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಟು ಪ್ರಿಪೇರ್ ದ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಸೀದೆ ರೆಸಿಪ್ಟ್ಸ್ ಎಲ್ಲ ಅದ್ರ ಇನ್ಕಮ್ ಅಂತ ಅರ್ಥ, ಅದೆಲ್ಲ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ತಾ ಬರ್ತೀವಿ ನಾವು. ಸೀದೆ ದ ಪಾಯಿಂಟ್ ನಂಬರ್ 1 ಇಟ್ ಈಸ್ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಇದನ್ನ ನಾವು ಎಲ್ಲೂ ತಗೊಳ್ಳಲ್ಲ ಅಂತ ಹೇಳಿದ್ವಿ. ವಿ ಕ್ಯಾನಾಟ್ ಕನ್ಸಿಡರ್ ಬಿಕಾಸ್ ಇಟ್ ಈಸ್ ಎ ಓಪನಿಂಗ್ ಬ್ಯಾಲೆನ್ಸ್. ಇಲ್ಲಿದೆ ನೋಡಿ ಓಪನಿಂಗ್ ಕ್ಯಾಶ್, ಇದು ಈಕ್ವಲ್ ಇರೋದ್ರಿಂದ ಎರಡು ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ ನೆಕ್ಸ್ಟ್ ವಿಲ್ ಬಿ ಕಮ್ಸ್ ಟು ಸಬ್ಸ್ಕ್ರಿಪ್ಷನ್. ಸಬ್ಸ್ಕ್ರಿಪ್ಷನ್ ಅಲ್ಲಿ 3 ಐಟಮ್ ಕೊಟ್ಬಿಟ್ಟಿದ್ದಾನೆ. ಸಬ್ಸ್ಕ್ರಿಪ್ಷನ್ ನಮ್ಗೆ ಗೊತ್ತು ಇನ್ಕಮ್ ಅಂತ, ಸೊ ಅದಕ್ಕೆ ನಾನು ಇನ್ಕಮ್ ಸೈಡ್ ಬರ್ಕೋತಾ ಇದ್ದೀನಿ. ಸಬ್ಸ್ಕ್ರಿಪ್ಷನ್ ರೈಟ್. ಇದರಲ್ಲಿ 3 ಅಮೌಂಟ್ ತಗೊಂಡಿದ್ದೇನೆ. ಒಂದು ಲಾಸ್ಟ್ ಇಯರ್ ಅಮೌಂಟ್ ಇದೆ, ಒಂದು ಕರೆಂಟ್ ಇಯರ್ ಅಮೌಂಟ್ ಇದೆ, ಒಂದು ನೆಕ್ಸ್ಟ್ ಇಯರ್ ಅಮೌಂಟ್ ಇದೆ. ಸೊ ಇದನ್ನ ನಾವು ಯಾವ ಥರ ಕನ್ಸಿಡರ್ ಮಾಡಬೇಕು, ಫಸ್ಟ್ ನಾವು ಬರೀ ಕರೆಂಟ್ ಇಯರ್ ಅಮೌಂಟನ್ನು ಮಾತ್ರ ನಾವು ಕನ್ಸಿಡರ್ ಮಾಡಬೇಕು. ಎಷ್ಟದು, 17,600.
ಇದಕ್ಕೆ ಅಡ್ಜಸ್ಟ್ಮೆಂಟ್ ಇದೆಯಾ ಚೆಕ್ ಮಾಡಬೇಕು. ಅದಕ್ಕೆ ಮುಂಚೆ ಇಲ್ಲಿರೋ ಅಡ್ಜಸ್ಟ್ಮೆಂಟ್ ಏನು ಮಾಡಬೇಕು ಅನ್ನೋದು ನೋಡೋಣ. ದಿಸ್ ಇಸ್ ಲಾಸ್ಟ್ ಇಯರ್ ಅಮೌಂಟ್. ಈ 1600 ರುಪೀಸ್ ಏನಿದೆ, ಈ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಇದ್ರೊಳಗಡೆ ಸೇರ್ಕೊಂಡಿದೆ, ರಿಸೀವ್ ಮಾಡ್ಕೊಂಡಿದ್ದೀವಿ. ಬಟ್ ಇಲ್ಲಿ ನೋಡಿ ಲಾಸ್ಟ್ ಇಯರ್ ಅಮೌಂಟ್ ಇವೆರಡು ಈಕ್ವಲ್ ಇರೋದ್ರಿಂದ ಸೊ ಇವೆರಡು ಏನಾಗುತ್ತೆ, ನಾವು ಕ್ಯಾನ್ಸಲ್ ಆಗುತ್ತೆ. ನಾವು ಮತ್ತೆ ಅದನ್ನ ತಗೊಳಕ್ ಹೋಗಲ್ಲ. ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಏನಾಯ್ತು, ಕ್ಯಾನ್ಸಲ್ ಆಯಿತು. ಇದನ್ನು ಕೂಡ ಏನಾಗುತ್ತೆ ನಮಗೆ ಕ್ಯಾನ್ಸಲ್ ಆಗುತ್ತೆ. ಇನ್ನು ಕರೆಂಟ್ ಇಯರ್ ಮಾತ್ರ ತಗೊಂಡಿದ್ದೀವಿ. ಸರ್ ನೆಕ್ಸ್ಟ್ ಇಯರ್ ಏನಾಗುತ್ತೆ, ನೆಕ್ಸ್ಟ್ ಇಯರ್ ಅಡ್ವಾನ್ಸ್ ರಿಸೀವ್ಡ್ ಆಗಿರೋದ್ರಿಂದ ಇದನ್ನ ಡೈರೆಕ್ಟ್ ನಾವೇನು ತಗೋಬೇಕಾಗುತ್ತೆ, ಬ್ಯಾಲೆನ್ಸ್ ಶೀಟ್ ತಗೋಬೇಕಾಗುತ್ತೆ. ಅದೇ ಅಡ್ವಾನ್ಸ್ ರಿಸೀವ್ಡ್ ಏನಾದರೂ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ರೆ ನಾವು ಅದನ್ನ ಏನು ಮಾಡಬೇಕಾಗಿತ್ತು, ಇಲ್ಲಿ ಸಬ್ಸ್ಕ್ರಿಪ್ಷನ್ ಇಂದ ಡಿಡಕ್ಟ್ ಮಾಡಿ ಆಮೇಲೆ ಬ್ಯಾಲೆನ್ಸ್ ಶೀಟ್ ತಗೋತಾ ಇದ್ವಿ. ಬಟ್ ಯಾಕೆ ಅಂದರೆ ಆಲ್ರೆಡಿ ಇಂಟ್ ಕೊಟ್ಟಿದ್ದೀನಿ, ರೆಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಇರ್ತಕ್ಕಂಥ ಎಲ್ಲ ಐಟಮ್ಸ್ ಒಂದು ಸಾರಿ ಮಾತ್ರ ಟ್ರೀಟ್ಮೆಂಟ್ ಮಾಡಬೇಕು ಅಂತ. ಬಟ್ ಇದು ಆಲ್ರೆಡಿ ಕ್ಯಾನ್ಸಲ್ ಆಗಿದೆ. ಕರೆಂಟ್ ಇಯರ್ ಮಾತ್ರ ತಗೋತೀವಿ. ಅಡ್ವಾನ್ಸ್ ರಿಸೀವ್ಡ್ ಎಲ್ಲ ಹೋಗುತ್ತೆ, ಡೈರೆಕ್ಟಾಗಿ ಬ್ಯಾಲೆನ್ಸ್ ಶೀಟ್ಗೆ ಹೋಗುತ್ತೆ. ಇದು ಒಂದು ಪಾಯಿಂಟ್. ಸೊ ನೆಕ್ಸ್ಟು ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ ಕರೆಂಟ್ ಇಯರಲ್ಲಿ ನೋಡಿ, ಇಲ್ಲಿ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ₹1000. ದಿಸ್ ಇಸ್ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್. ಅದನ್ನ ಏನು ಮಾಡಬೇಕು, ನಾವು ಆ್ಯಡ್ ಮಾಡಬೇಕು. ಔಟ್ಸ್ಟ್ಯಾಂಡಿಂಗ್ ದಟ್ ಈಸ್ ಕರೆಂಟ್ ಇಯರ್ ಎಷ್ಟದು 1000. ಸೊ 1000 ಕರೆಂಟ್ ಇಯರ್ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, 18,600 ಬರುತ್ತೆ. ಇನ್ಯಾವುದಾದ್ರು ಅಡ್ಜಸ್ಟ್ಮೆಂಟ್ ಇದೆಯಾ, ನೋಡೋಣ. ರೈಟ್, ಅದೇನೊಂದು ಅಡ್ಜಸ್ಟ್ಮೆಂಟ್ ಇದೆ. ಸೊ ಇದನ್ನ ಇಲ್ಲೇ ಬರ್ಕೋತೀನಿ, 18,600. ಸೊ ಇದೆ ಸಬ್ಸ್ಕ್ರಿಪ್ಷನ್ ಫಾರ್ 2018-19. ಲಾಸ್ಟ್ ಇಯರಲ್ಲಿ ಅಡ್ವಾನ್ಸ್ ರಿಸೀವ್ ಮಾಡಿದ್ವಲ್ಲ, ಅದನ್ನ ಲೆಸ್ ಮಾಡಿರ್ತಾ ಇದ್ವಿ. ಅದನ್ನ ಮತ್ತೆ ಇಲ್ಲೇನು ಮಾಡ್ತೀವಿ, ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಆ್ಯಡ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಇನ್ ಲಾಸ್ಟ್ ಇಯರ್ ಎಷ್ಟದು 1000. ಇದನ್ನು ಆ್ಯಡ್ ಮಾಡ್ಕೊಂಡ್ರೆ 19,600. ದಿಸ್ ಇಸ್ ದ ವೆರೈಟಿ ಆಫ್ ಅಡ್ಜಸ್ಟ್ಮೆಂಟು. ಇದೊಂದು ಅಡ್ಜಸ್ಟ್ಮೆಂಟು, ಇವೆರಡು ಅಡ್ಜಸ್ಟ್ಮೆಂಟು. ಬಟ್ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಇತ್ತಲ್ಲ ಸರ್ ಇಲ್ಲಿ ಅಂತಂದರೆ, ಇಲ್ಲಿ ಈ ರೀತಿ ರಿಸೀವ್ ಆಗಿರೋದ್ರಿಂದ ನಾವೇನು ಮಾಡ್ತೀವಿ, ಅದನ್ನು ಕ್ಯಾನ್ಸಲ್ ಮಾಡ್ತೀವಿ. ಇದರ ಇಂಡಿಕೇಶನ್ ಮಾಡಿ ಕೊಟ್ಟಾಗ, ಇಲ್ಲ ಒಟ್ಟಿಗೆ ಒಂದೇ ಅಮೌಂಟ್ ಕೊಟ್ಬಿಟ್ಟಿದ್ರೆ ಅದನ್ನ ನಾವು ಡಿಡಕ್ಟ್ ಮಾಡ್ತಾ ಇದ್ವಿ. ಡಿಡಕ್ಟ್ ಮಾಡಿ ಇದನ್ನ ಆ್ಯಡ್ ಮಾಡ್ಕೊಂಡು ಇದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ವಿ. ಬಟ್ ಇದೇನಾಗ್ತದೆ, ಸೊ ಈ ಥರ ಬೈಫಕಿಟೆಡ್ ಆಗಿ ಕೊಟ್ಟಿದ್ದಾರೆ. ಸೊ ಅದರಿಂದ ಅದೇನಾಗುತ್ತೆ, ಲಾಸ್ಟ್ ಇಯರ್ ಅಮೌಂಟು ಕ್ಯಾನ್ಸಲ್ ಮಾಡಿದ್ವಿ. ಬಿಕಾಸ್ ಇದರೊಳಗಡೆ ನಾವೆಲ್ಲ ಸೇರಿ ರಿಸೀವ್ ಮಾಡ್ಕೊಬಿಟ್ಟಿದ್ದೀವಿ. ಲಾಸ್ಟ್ ಇಯರ್ ನಾವು ಇಲ್ಲಿ ತೊಗೊಳ್ಳಲ್ಲ, ಬಿಕಾಸ್ ಲಾಸ್ಟ್ ಇಯರಲ್ಲಿ ತೊಗೊಂಡಿರ್ತೀವಿ. ನಾವು ಪ್ರಿಪೇರ್ ಮಾಡ್ಬೇಕಾದ್ರೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಕರೆಂಟ್ ಇಯರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಐಟಮ್ಸ್ಗಳನ್ನ ಮಾತ್ರ ನಾವು ನೋಡಬೇಕಾಗುತ್ತೆ, ತೊಗೋಬೇಕಾಗುತ್ತೆ. ಸೊ ಅದಕ್ಕೆ ಇದೇನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟು ಕರೆಂಟ್ ಇಯರ್ ಮಾತ್ರ ಕನ್ಸಿಡರ್ ಮಾಡಿದ್ದೀನಿ. ಸೊ ಇದು ಡೈರೆಕ್ಟ್ ಅಡ್ವಾನ್ಸ್ ರಿಸೀವ್ಡ್ ರೆಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಇರೋದ್ರಿಂದ ಡೈರೆಕ್ಟಾಗಿ ಏನಾಗುತ್ತೆ, ಬ್ಯಾಲೆನ್ಸ್ ಶೀಟ್ ಅದು ಹೋಗ್ಬಿಡುತ್ತೆ. ದಿಸ್ ಇಸ್ ಸಬ್ಸ್ಕ್ರಿಪ್ಷನ್ ಅಡ್ಜಸ್ಟ್ಮೆಂಟು. ಸೊ ನೆಕ್ಸ್ಟ್ ವಿಲ್ ಬಿ ಗೋಯಿಂಗ್ ಟು ಎಂಟ್ರಾನ್ಸ್ ಫೀಸು. ಎಂಟ್ರಾನ್ಸ್ ಫೀಸ್ಗೆ ಕಂಪಲ್ಸರಿ ಇನ್ಸ್ಟ್ರಕ್ಷನ್ ಇರುತ್ತೆ ಅಂತ ಗೊತ್ತು ನಿಮಗೆ. ಇನ್ಸ್ಟ್ರಕ್ಷನ್ ಏನಂತ ಇಲ್ಲಿ, ಎಂಟ್ರಾನ್ಸ್ ಫೀಸ್ ಆರ್ ಟು ಬಿ ಕ್ಯಾಪಿಟಲೈಸ್. ಎಂಟ್ರಾನ್ಸ್ ಫೀಸನ್ನ ಕ್ಯಾಪಿಟಲೈಸ್ ಮಾಡಿ ಅಂತ ಹೇಳಿದ್ದಾರೆ. ಅದು ನಾವು ಕ್ಯಾಪಿಟಲೈಸ್ ಅಂತ ಬ್ಯಾಲೆನ್ಸ್ ಶೀಟಲ್ಲಿ ತಗೋತೀವಿ. ಇದು ಕೂಡ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ರೆಂಟ್ ಅಂತ ಇದೆ 4,000. ರೆಂಟ್ಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ ನೋಡೋಣ. ಸೊ ರೆಂಟ್ ತಗೋತಾ ಇದ್ದೀನಿ, ರೆಂಟು 4,000. ಕರೆಂಟ್ ಇಯರ್ ಅಡ್ಜಸ್ಟ್ಮೆಂಟ್ ಎಲ್ಲಿ ಇರುತ್ತೆ, ಬ್ಯಾಲೆನ್ಸ್ ಶೀಟ್ ಇರುತ್ತೆ. ಏನಾದ್ರು ಇದೆಯಾ ನೋಡೋಣ. ಸೊ ಸ್ಯಾಲರಿ ಇದೆ, ಇಂಟ್ರೆಸ್ಟ್ ಪೇಯಬಲ್ ಇದೆ, ಡೆಪ್ರಿಸಿಯೇಷನ್ ಯಾವುದೂ ಇಲ್ಲ. ಸೊ ಲಾಸ್ಟ್ ಇಯರ್ ರೆಂಟ್ ಇದೆ ನೋಡಿ, ಲಾಸ್ಟ್ ಇಯರ್ ರೆಂಟ್ 400 ಅಂತ ಇದೆ. ಇದನ್ನ ನಾವು ಮಾಡ್ತೀವಿ, ಡಿಡಕ್ಟ್ ಮಾಡ್ತೀವಿ. ಲೆಸ್ ಔಟ್ಸ್ಟ್ಯಾಂಡಿಂಗ್ ರೆಂಟ್ ದಟ್ ಈಸ್ ಲಾಸ್ಟ್ ಇಯರ್ 400 ರೂಪೀಸ್ ಲೆಸ್ ಮಾಡಿದ್ರೆ 3,600 ಏನಾಗುತ್ತೆ ಬರುತ್ತೆ. ನೆಕ್ಸ್ಟ್ ಇನ್ಯಾವುದಿದೆ ಅಡ್ಜಸ್ಟ್ಮೆಂಟು, ಇನ್ಕಮ್ ಫ್ರಮ್ ಡ್ರಾಮಾ ಅಂತ ಇದೆ. ಅದಕ್ಕೆ ಯಾವುದೋ ಅಡ್ಜಸ್ಟ್ಮೆಂಟ್ ಇಲ್ಲ, ಡೈರೆಕ್ಟಾಗಿ ತಗೊಳ್ಳಿ. ಇನ್ಕಮ್ ಫ್ರಮ್ ಡ್ರಾಮಾ ಎಷ್ಟದು, ಹೌ ಮಚ್, ದಿಟ್ ಈಸ್ 6,000. ಸೊ ನೆಕ್ಸ್ಟ್ ಇಟ್ ಈಸ್ ವಿ ಸೇಲ್ ಆಫ್ ನ್ಯೂಸ್ ಪೇಪರು. ಅದನ್ನು ಕೂಡ ಡೈರೆಕ್ಟಾಗಿ ತಗೋತಾ ಇದ್ದೀನಿ. ಸೇಲ್ ಆಫ್ ನ್ಯೂಸ್ ಪೇಪರ್. ಸೇಲ್ ಆಫ್ ನ್ಯೂಸ್ ಪೇಪರ್ ಎಷ್ಟು ಬರುತ್ತೆ, 400 ಇದೆ. ಇನ್ನಾದರೂ ಐಟಮ್ಸ್ಗಳಲ್ಲಿ ಯಾವುದೋ ಐಟಮ್ಸ್ ಇಲ್ಲ. ರೆಸಿಪ್ಟ್ ಸೈಡ್ ಎಲ್ಲ ಕ್ಲಿಯರ್ ಆಗಿದೆ. ಸೊ ಕಮ್ ಟು ಪೇಮೆಂಟ್ ಸೈಡ್. ಪೇಮೆಂಟ್ ಸೈಡಲ್ಲಿ ನಾವು ಡೆಬಿಟ್ ಸೈಡ್ ರೆಕಾರ್ಡ್ ಮಾಡಬೇಕು. ಪಾಯಿಂಟ್ ನಂಬರ್ 1 ಇಟ್ ಈಸ್ ಔಟ್ಸ್ಟ್ಯಾಂಡಿಂಗ್ ಆಫೀಸ್ ಎಕ್ಸ್ಪೆನ್ಸಸ್ಸು. ಇದೆ ದಿಸ್ ಇಸ್ ದ ಲಾಸ್ಟ್ ಇಯರ್, ದಿಸ್ ಇಸ್ ದ ಕರೆಂಟ್ ಇಯರ್. ಈ ಲಾಸ್ಟ್ ಇಯರ್ದು ಏನಿದೆ 4,000 ರೂಪೀಸು, ಇಲ್ಲೂ ಕೂಡ ಲಾಸ್ಟ್ ಇಯರ್ ಇದೆ ನೋಡಿ. ಇಲ್ಲಿ ಇವೆರಡು ಈಕ್ವಲ್ ಇರೋದ್ರಿಂದ ಏನಾಗುತ್ತೆ, ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಏನಾಗುತ್ತೆ, ಇದು ಕ್ಲಿಯರ್ ಆಯ್ತು. ಇನ್ನು ಉಳ್ಕೊಂಡಿರೋದು ಕರೆಂಟ್ ಇಯರ್ ಮಾತ್ರ 18-19. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಡ್ಜಸ್ಟ್ಮೆಂಟ್ ಯಾವುದೂ ಇಲ್ಲ. ಸೊ 18-19 6,000 ಅದನ್ನು ಡೈರೆಕ್ಟಾಗಿ ನಾನು ತಗೋತಾ ಇದ್ದೀನಿ. ಆಫೀಸ್ ಎಕ್ಸ್ಪೆನ್ಸಸ್ ಎಷ್ಟು, 6,000. ಬಿಕಾಸ್ ಲಾಸ್ಟ್ ಇಯರ್ ಇದ್ದೇನಾಯಿತು, ಕ್ಯಾನ್ಸಲ್ ಆಗಿದೆ. ಸೊ ಉಳ್ಕೊಂಡಿರೋದು ಕರೆಂಟ್ ಇಯರ್ ಮಾತ್ರ, ಅದನ್ನು ಡೈರೆಕ್ಟಾಗಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಪಾಯಿಂಟ್, ಸಬ್ಸ್ಕ್ರಿಪ್ಷನ್ ಟು ನ್ಯೂಸ್ ಪೇಪರು. ಯಾವುದು ಅಡ್ಜಸ್ಟ್ಮೆಂಟ್ ಇಲ್ಲ, ಡೈರೆಕ್ಟಾಗಿ ತೊಗೊಳ್ಳಿ. ಸಬ್ಸ್ಕ್ರಿಪ್ಷನ್ ಟು ನ್ಯೂಸ್ ಪೇಪರ್ ಹೌ ಮಚ್, 2,000.
ಸೊ ನೆಕ್ಸ್ಟ್ ಇಟ್ ಈಸ್ ರಿಫ್ರೆಶ್ಮೆಂಟ್ ಎಕ್ಸ್ಪೆನ್ಸಸ್. ರಿಫ್ರೆಶ್ಮೆಂಟ್ ಎಕ್ಸ್ಪೆನ್ಸ್ 4000, ಅದಕ್ಕೂ ಕೂಡ ಅಡ್ಜಸ್ಟ್ಮೆಂಟ್ ಇಲ್ಲ, ಅದನ್ನು ಡೈರೆಕ್ಟ್ ತಗೊಳ್ಳಿ. ರಿಫ್ರೆಶ್ಮೆಂಟ್ ಎಕ್ಸ್ಪೆನ್ಸಸ್ ಹೌ ಮಚ್ 4000 ಡೈರೆಕ್ಟ್ ಆಗಿ ಅದನ್ನು ತಗೊಂಡಿದ್ದೀನಿ. ನೆಕ್ಸ್ಟ್ ಪಾಯಿಂಟ್ ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ಮೆಂಟ್ ಇಸ್ ದ ಅಸೆಟ್ ಆಗಿರೋದ್ರಿಂದ ಅದನ್ನು ನಾವು ಎಲ್ಲೂ ತಗೊಳ್ಳೋದು, ಬ್ಯಾಲೆನ್ಸ್ ಶೀಟಲ್ಲಿ ತಗೋತೀವಿ ಅದನ್ನು, ಸೊ ಇಲ್ಲಿ ತಗೊಳ್ಳೋದ ನಾವು. ನೆಕ್ಸ್ಟು ಬ್ಯಾಂಕ್ ಲೋನ್ ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ ನಥಿಂಗ್ ಬಟ್ ಆಸ್ ಎ ಬ್ಯಾಂಕ್ ಲೋನ್ ರೀಪೇಡ್. ಆಲ್ರೆಡಿ ಟೋಲ್ಡ್ ದಟ್ ಬ್ಯಾಂಕ್ ಲೋನ್ ಈಸ್ ನಥಿಂಗ್ ಬಟ್ ಆಸ್ ಎ ಬ್ಯಾಂಕ್ ಲೋನ್ ರೀಪೇಡ್. ಸೊ ಈ ಬ್ಯಾಲೆನ್ಸ್ ಶೀಟಲ್ಲಿ ಬ್ಯಾಂಕ್ ಲೋನ್ ಇರೋದ್ರಿಂದ ಈ ಬ್ಯಾಂಕ್ ಲೋನ್ ರೀಪೇಡ್ ಏನಾಗುತ್ತೆ, ಡೈರೆಕ್ಟಾಗಿ ಬ್ಯಾಲೆನ್ಸ್ ಶೀಟ್ ಹೋಗುತ್ತೆ. ಸಪೋಸ್ ಈ ಬ್ಯಾಂಕ್ ಲೋನ್ ಇಲ್ಲದೇ ಇದ್ದಿದ್ರೆ ಈ ಬ್ಯಾಂಕ್ ಲೋನ್ ರೀಪೇಡ್ ನಾವು ಇಲ್ಲೇ ತಗೋಬೇಕಾಗಿತ್ತು ಎಕ್ಸ್ಪೆನ್ಸಸ್ ಅಂತ, ಬಟ್ ಇದು ಅಲ್ಲಿಗೆ ಡೈರೆಕ್ಟಾಗಿ ಹೋಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದು ಸ್ಯಾಲರಿ. ಸ್ಯಾಲರಿ 4400 ಇದೆ. ಸ್ಯಾಲರಿ 4400. ಸೊ ಅದಕ್ಕೇನು ಅಡ್ಜಸ್ಟ್ಮೆಂಟ್ ಇದೆಯಾ? ಇದೆ. ಸೊ ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಅದು ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಆಗಿರೋದ್ರಿಂದ ಔಟ್ಸ್ಟ್ಯಾಂಡಿಂಗ್ ಕರೆಂಟ್ ಇಯರ್ 400. ಸೊ ರೈಟ್ 4800 ಈಸ್ ಬ್ಯಾಲೆನ್ಸ್ ಕ್ಯಾರಿಟ್ ಏನಿದೆ ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ಇನ್ಯಾವುದು ಐಟಮ್ಸ್ಗಳಿಲ್ಲ. ಸೊ ಅದಾದಮೇಲೆ ಇನ್ಯಾವುದು ಅಡ್ಜಸ್ಟ್ಮೆಂಟ್ಗಳು ಬಿಟ್ಟಿದ್ದೀವೋ ಚೆಕ್ ಮಾಡಿ. ಸೊ ಎಲ್ಲ ಐಟಮ್ಗಳು ಕ್ಲಿಯರ್ ಆಗಿದೆ. ಸೊ ಕಮ್ ಟು ಅಡ್ಜಸ್ಟ್ಮೆಂಟ್ ಇರತಕ್ಕಂಥ ಎಲ್ಲ ಪಾಯಿಂಟ್ಸ್ಗಳು ಒಂದು ಸಾರಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಬರಬೇಕು. ಯಾವುದಿದೆ? ಪಾಯಿಂಟ್ ನಂಬರ್ 1 ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್. ಇಲ್ಲಿ ಸಬ್ಸ್ಕ್ರಿಪ್ಷನ್ಗೆ ಆ್ಯಡ್ ಮಾಡಿದ್ದೀನಿ, ಸೊ ಅದು ಕ್ಲಿಯರ್ ಆಗಿದೆ. ಸ್ಯಾಲ್ರಿ ಔಟ್ಸ್ಟ್ಯಾಂಡಿಂಗು ಸ್ಯಾಲ್ರಿಗೆ ಆ್ಯಡ್ ಮಾಡಿದ್ದೀನಿ, ಅದು ಕ್ಲಿಯರ್ ಆಗಿದೆ. ಇಂಟ್ರೆಸ್ಟ್ ಪೇಯಬಲ್. ಪೇಯಬಲ್ ಈಸ್ ನಥಿಂಗ್ ಬಟ್ ಆಸ್ ಪೇಯ್ಡ್, ಫ್ಯೂಚರ್ ಪೇಮೆಂಟ್ ಅಂತ. ಪೇಯ್ಡ್ ಮಾಡಬೇಕಾಗಿತ್ತು, ಇನ್ನೂ ಪೇ ಮಾಡಿಲ್ಲ. ಫ್ಯೂಚರ್ ನಾವು ಪೇಮೆಂಟ್ ಮಾಡಿದ್ದೀವಿ. ಇಟ್ಸ್ ಆಲ್ರೆಡಿ ಕನ್ಸಿಡರ್ಡ್ ಆಸ್ ಎ ಎಕ್ಸ್ಪೆಂಡಿಚರ್. ಸೊ ಎಕ್ಸ್ಪೆಂಡಿಚರ್ನ ನಾವು ಒಂದು ಸಾರಿ ಟ್ರೀಟ್ಮೆಂಟ್ ಮಾಡಬೇಕು ಅಂದರೆ ಅದನ್ನು ಎಕ್ಸ್ಪೆಂಡಿಚರ್ ತಗೋತೀನಿ. ಇಂಟ್ರೆಸ್ಟ್ ಪೇಯಬಲ್. ಯಾಕೆ ಇದು ಡೈರೆಕ್ಟ್ ತೊಗೊಂಡಿದ್ದೀನಿ, ಅದಕ್ಕೆ ಯಾವುದೋ ಅಡ್ಜಸ್ಟ್ಮೆಂಟ್ ಐಟಮ್ಸ್ಗಳಿಲ್ಲ, ಅದಕ್ಕೆ ಅಡ್ಜಸ್ಟ್ ಮಾಡಿಲ್ಲ, ಡೈರೆಕ್ಟಾಗಿ ತೊಗೋತಾ ಇದ್ದೀನಿ. ಸೊ 2400. ನೆಕ್ಸ್ಟ್ ಪಾಯಿಂಟು ಡಿಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಅದು ಕೂಡ ನಮಗೆ ಎಕ್ಸ್ಪೆಂಡಿಚರ್ ಆಗಿ ಟ್ರೀಟ್ಮೆಂಟ್ ಆಗುತ್ತೆ. ಡಿಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್, ರೈಟ್. ಡಿಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ ಎಷ್ಟು ಕ್ಯಾಲ್ಕುಲೇಟ್ ಮಾಡೋ ನೆಸಿಟಿ ಇಲ್ಲ, ಡೈರೆಕ್ಟಾಗಿ ಅವರೇ ಕೊಟ್ಟಿದ್ದಾರೆ 5000 ಅಂತ ತೊಗೊಂಡಿದ್ದೀನಿ. ಇನ್ನು ಎಂಟ್ರೆನ್ಸ್ ಫೀಸ್ ಅಡ್ಜಸ್ಟ್ಮೆಂಟ್, ಅದು ಇನ್ಸ್ಟ್ರಕ್ಷನ್ನು, ಅದನ್ನು ಫಾಲೋ ಅಪ್ ಮಾಡ್ತೀವಿ. ಸೊ ಇಷ್ಟು ಬಿಟ್ಟು ಬೇರೆ ಯಾವುದೋ ಅಡ್ಜಸ್ಟ್ಮೆಂಟ್ಗಳಿಲ್ಲ. ಇನ್ನು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಎಲ್ಲ ಕ್ಲಿಯರ್ ಆಗಿದೆ. ಈಗ ಬ್ಯಾಲೆನ್ಸ್ ಮಾಡಿ ಅಕೌಂಟನ್ನು, ಫೈನಲಿ ಅಕೌಂಟ್ ಏನು ಮಾಡಬೇಕಾಗುತ್ತೆ, ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಎರಡೂ ಕಡೆ ಟೋಟಲ್ ಮಾಡಿದ್ರೆ ಕ್ರೆಡಿಟ್ ಸೈಡು 29600 ಬರುತ್ತೆ. ಈ ಕಡೆ ಜಾಸ್ತಿ ಇರೋದ್ರಿಂದ ಅದನ್ನೇ ಬರ್ಕೋತಾ ಇದ್ದೀನಿ ನಾನು. 29600 ಇನ್ ಬೋತ್ ಸೈಡ್. 29600 ಇಟ್ ಈಸ್ ದಿ ಎಕ್ಸೆಸ್ ಆಫ್ ಇನ್ಕಮ್ ಓವರ್ ದಿ ಎಕ್ಸ್ಪೆಂಡಿಚರ್. ಅಂದರೆ ಇನ್ಕಮ್ ಜಾಸ್ತಿ ಇದೆ ಯಾವುದಕ್ಕಿಂತ, ಎಕ್ಸ್ಪೆಂಡಿಚರ್ಗಿಂತ. ಸೊ ನಾನೊಂದು ಹಿಂಟ್ ಕೊಟ್ಟಿದ್ದೆ, ಟೋಟಲ್ ಯಾವ ಕಡೆ ಕಡಿಮೆ ಬರುತ್ತೋ ಆ ಕಡೆ ಆನ್ಸರ್ ಬರುತ್ತೆ ಅಂತ. ನೋಡಿ ಇಲ್ಲಿ 29600 ಈ ಕಡೆ ಕಡಿಮೆ ಬರುತ್ತೆ. ಸೊ ಕಡಿಮೆ ಬಂದಿರತಕ್ಕಂಥ ಈ 29600 ಎಲ್ಲನೂ ಲೆಸ್ ಮಾಡಿದ್ರೆ ಉಳ್ಕೊಳ್ತಕ್ಕಂಥ ಅಮೌಂಟು 5400. ದಿಸ್ ಈಸ್ ದ ಕನ್ಸಿಡರ್ಡ್ ಆಸ್ ಎ ಸರ್ಪ್ಲಸ್. ಏನಂತ ಕರಿತೀವಿ? ಸರ್ಪ್ಲಸ್ ಅಂತ ಕರಿತೀವಿ. ದಿಸ್ ಈಸ್ ದ ಆನ್ಸರ್. ಈ ಸರ್ಪ್ಲಸ್ನ ನಾವೇನು ಮಾಡ್ತೀವಿ, ಬ್ಯಾಲೆನ್ಸ್ ಶೀಟಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಯಾವ ಥರ ಮಾಡಿದ್ವಿ ಸರ್ಪ್ಲಸ್, ಯಾವ ಥರ ಫೈಂಡ್ ಔಟ್ ಮಾಡಿದ್ವಿ, ಎರಡು ಕಡೆ ಟೋಟಲ್ ಮಾಡಬೇಕು. ಯಾವ ಕಡೆ ಟೋಟಲ್ ಜಾಸ್ತಿ ಬರುತ್ತೋ ಆ ಟೋಟಲ್ನ ಎರಡು ಕಡೆ ಬರ್ಕೋಬೇಕು. ಕಡಿಮೆ ಇರೋ ಕಡೆ ಆ ಟೋಟಲಿಂದ ಕಡಿಮೆ ಇರತಕ್ಕಂಥ ಅಮೌಂಟನ್ನೆಲ್ಲ ಏನು ಮಾಡಬೇಕಾಗುತ್ತೆ, ಲೆಸ್ ಮಾಡಬೇಕಾಗುತ್ತೆ. ಲೆಸ್ ಮಾಡಿದ್ರೆ ಇಟ್ ಈಸ್ ಆನ್ಸರ್ ಬಂತು ನಮಗೆ 5400. ಇದನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಈಗ ನೆಕ್ಸ್ಟು ವಿ ಗೋಯಿಂಗ್ ಟು ಹೌ ಟು ಪ್ರಿಪೇರ್ ದಿ ಬ್ಯಾಲೆನ್ಸ್ ಶೀಟ್ ಅಂತ. ಬ್ಯಾಲೆನ್ಸ್ ಶೀಟ್ ಯಾವ ಥರ ಪ್ರಿಪೇರ್ ಮಾಡೋದು? ಸೊ ಇಟ್ ಈಸ್ ಸೇಮ್ ಫಾರ್ಮ್ಯಾಟ್ ಇರುತ್ತೆ ಬ್ಯಾಲೆನ್ಸ್ ಶೀಟ್ಗೆ. ಸರ್ಪ್ಲಸ್ ಜ್ಞಾಪಕ ಇಟ್ಕೊಂಡಿರಿ 5400. See there, this is the balance sheet format. Heading balance sheet as on 31st/3/2019. This is asset side rupees, this is liability side, liabilities. ಸೊ ಫಸ್ಟ್ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡ್ಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ದೆ, ಫಸ್ಟ್ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಕ್ಯಾಪಿಟಲ್ ಫಂಡ್. ಕ್ಯಾಪಿಟಲ್ ಫಂಡ್ ಯಾವ ಕಡೆ ಇರುತ್ತೆ? ಲಯಾಬಿಲಿಟಿ ಸೈಡ್ ಕ್ಯಾಪಿಟಲ್ ಫಂಡ್. ಕ್ಯಾಪಿಟಲ್ ಫಂಡ್ ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ? ಫಸ್ಟ್ ತಗೋಬೇಕಾಗಿರೋದು ಓಪನಿಂಗ್ ಕ್ಯಾಪಿಟಲ್ ಫಂಡ್. ಓಪನಿಂಗ್ ಕ್ಯಾಪಿಟಲ್ ಫಂಡ್ ಆಲ್ರೆಡಿ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿದ್ದಾರೆ 61,000 ಅಂತ, ಅದನ್ನ ಇನ್ನರ್ ಕಾಲಮಲ್ಲಿ ಬರ್ಕೋತಾ ಇದ್ದೀನಿ.
ಸೊ ಇದಕ್ಕೆ ನೆಕ್ಸ್ಟು ಎನಿ ಅದರ್ ಕ್ಯಾಪಿಟಲೈಸ್ಡ್ ಐಟಮ್ಸ್ ಯಾವುದಂತ ಹೇಳಿದ್ದೀನಿ. ಕ್ಯಾಪಿಟಲೈಸ್ಡ್ ಐಟಮ್ಸ್ಗಳು ಲೆಗಾಸೀಸು, ಲೈಫ್ ಮೆಂಬರ್ಶಿಪ್ ಫೀಸು, ಡೊನೇಷನ್ನು, ಎಂಟ್ರೆನ್ಸ್ ಫೀಸ್. ಬಟ್ ಲೆಗಾಸೀಸು, ಲೈಫ್ ಮೆಂಬರ್ಶಿಪ್ ಫೀಸ್ ಕೊಟ್ಟಿದ್ರೆ ಪ್ರಾಬ್ಲಮಲ್ಲಿ ಇಲ್ಲಿ ಅಥವಾ ಇಲ್ಲಿ, ಸೊ ಡೈರೆಕ್ಟಾಗಿ ಅದನ್ನು ಆ್ಯಡ್ ಮಾಡ್ಕೋಬೇಕು. ಬಟ್ ಈ ಎಂಟ್ರಾನ್ಸ್ ಫೀಸು ಮತ್ತು ಡೊನೇಷನ್ ಅಂತ ಏನಿದೆ ಅದಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಇಟ್ ಹ್ಯಾಸ್ ಗಿವನ್ ಇದೆ ಇನ್ಸ್ಟ್ರಕ್ಷನ್ ಇದೆ ಪ್ರಾಬ್ಲಮ್. ಸೊ ಆ ಥರ ಕೊಟ್ಟಿದ್ದಾಗ ಮಾತ್ರ ನಾವು ಅದನ್ನು ಆ್ಯಡ್ ಮಾಡ್ಕೋಬೇಕು. ಬಟ್ ಈ ಪ್ರಾಬ್ಲಮಲ್ಲಿ ಡೊನೇಷನ್ is not given and only entrance fees is given. The instruction also like on entrance fees are to be capitalized. Entrance fees na add ಮಾಡಿ ಅಂತ ಹೇಳಿದ್ರೆ capitalize ಮಾಡಿ ಅಂತ, ಅದಕ್ಕೆ ನಾವು ಅದನ್ನ ಏನು ಮಾಡ್ತೀನಿ, ಆ್ಯಡ್ ಮಾಡ್ತೀನಿ. ಎಂಟ್ರಾನ್ಸ್ ಫೀಸ್ ಲಾಸ್ಟ್ ಬ್ಯಾಲೆನ್ಸ್ ಶೀಟ್ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಅರ್ಧ ಮಾತ್ರ ಎಂಟ್ರಾನ್ಸ್ ಫೀಸನ್ನು ಕ್ಯಾಪಿಟಲೈಸ್ ಮಾಡಿ ಅಂತ ಹೇಳಿದ್ರು. ಬಟ್ ಇಲ್ಲಿ ಫುಲ್ ಎಂಟ್ರಾನ್ಸ್ ಫೀಸ್ ಕ್ಯಾಪಿಟಲೈಸ್ ಆಗುತ್ತೆ. ಸೊ ಅದು 4000. ಅದು ಬಿಟ್ಟು ಇನ್ನೇನು ಆ್ಯಡ್ ಮಾಡಬೇಕಾಗಿದೆ, ಇನ್ಯಾವುದೋ ಐಟಮ್ಸ್ಗಳಿಲ್ಲ. ಡೈರೆಕ್ಟಾಗಿ ಸರ್ಪ್ಲಸ್ನ ಆ್ಯಡ್ ಮಾಡಬೇಕು. ಸರ್ಪ್ಲಸ್ ಎಷ್ಟು, 5400. ಟೋಟಲ್ ಮಾಡಿದ್ರೆ 5400 ಎಷ್ಟು ಬರುತ್ತೆ, ಇಟ್ ಈಸ್ 70,400 ಬರುತ್ತೆ. 70,400 ರೂಪಾಯಿ ಕ್ಯಾಪಿಟಲ್ ಫಂಡ್. ಸೊ ಇದನ್ನು ಬೇಸಾಗಿ ಇಟ್ಕೊಂಡು ನೆಕ್ಸ್ಟ್ ಹಳೆ ಬ್ಯಾಲೆನ್ಸ್ ಶೀಟ್ ಹೇಗಿದೆ ಹಾಗೆ ಪ್ರಿಪೇರ್ ಮಾಡ್ತಾ ಬರೋಣ. ನೋಡಿ ಇಲ್ಲಿ ಕ್ಯಾಪಿಟಲ್ ಫಂಡ್ ಇವಾಗ ತಾನೇ ತೊಗೊಂಡಿದ್ದೀನಿ. ಸೊ ಸಬ್ಸ್ಕ್ರಿಪ್ಷನ್ ಫಾರ್ 2018-19 ಆಲ್ರೆಡಿ ಅದನ್ನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಗಿ ಕನ್ಸಿಡರ್ ಮಾಡಿದ್ದೀನಿ. ಮತ್ತೆ ಇನ್ನೊಂದ್ಸರಿ ತೊಗೊಳ್ಳಲ್ಲ. ಆಫೀಸ್ ಎಕ್ಸ್ಪೆನ್ಸಸ್ ಕ್ಯಾನ್ಸಲ್ ಆಗಿದೆ, ತೊಗೊಳ್ಳಲ್ಲ. ಬ್ಯಾಂಕ್ ಲೋನ್ ಅಂತ ಇದೆ, ಇದು ಲಯಾಬಿಲಿಟಿ, ಅದನ್ನು ನಾನು ಲಯಾಬಿಲಿಟಿ ಸೈಡ್ ತಗೋತಾ ಇದ್ದೀನಿ. ಬ್ಯಾಂಕ್ ಲೋನ್ ಇರೋದೆಷ್ಟು, 20,000. ಇದಕ್ಕೊಂದು ಅಡ್ಜಸ್ಟ್ಮೆಂಟ್ ಇತ್ತು, ಬ್ಯಾಂಕ್ ಲೋನ್ ರೀಪೇಯ್ಡು, ಅದನ್ನು ಲೆಸ್ ಮಾಡಬೇಕು. ಲೆಸ್ ರೀಪೇಯ್ಡ್ 8,000 ಲೆಸ್ ಮಾಡಿದ್ರೆ ಉಳ್ಕೊಂಡಿರ್ತಕ್ಕಂಥದ್ದು 12,000. ಇದು ಬ್ಯಾಂಕ್ ಲೋನ್ ಅಡ್ಜಸ್ಟ್ಮೆಂಟು. ಇನ್ನು ಈ ಕಡೆ ಮುಗೀತು. ಕಮ್ ಟು ಅಸೆಟ್ ಸೈಡ್. ಪಾಯಿಂಟ್ ನಂಬರ್ 1 ಬಿಲ್ಡಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಬಿಲ್ಡಿಂಗ್ 64,000 ಇದೆ. ಅದಕ್ಕೆ ಅಡ್ಜಸ್ಟ್ಮೆಂಟ್ ಇತ್ತು ಯಾವುದೋ ಡಿಪ್ರಿಸಿಯೇಷನ್ ಎಷ್ಟು ಕೊಟ್ಟಿದ್ದಾನೆ, ಈಸ್ 5,000 ಕೊಟ್ಟಿದ್ದಾನೆ. ಅದನ್ನು ಲೆಸ್ ಮಾಡಿದ್ರೆ 59,000 ಬರುತ್ತೆ. ಇನ್ನು ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಇದೆ, ಅದು ಆಲ್ರೆಡಿ ಕ್ಯಾನ್ಸಲ್ ಆಗಿದೆ. ಸೊ ಔಟ್ಸ್ಟ್ಯಾಂಡಿಂಗ್ ರೆಂಟು ಅದನ್ನು ಆಲ್ರೆಡಿ ಕನ್ಸಿಡರ್ ಮಾಡಿದ್ದೀವಿ, ರೆಂಟಿಗೆ ಆ್ಯಡ್ ಮಾಡ್ಕೊಂಡಿದ್ದೀವಿ, ನಾವು ಅದನ್ನು ಲೆಸ್ ಮಾಡಿದ್ದೀವಿ, ಅದನ್ನು ಕನ್ಸಿಡರ್ ಮಾಡೋಂಗಿಲ್ಲ. ಫರ್ನಿಚರ್ ಇದೆ, ಫರ್ನಿಚರ್ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ ಇಲ್ಲ. ಫರ್ನಿಚರ್ ಕೂಡ ಅಸೆಟ್ ಆಗಿರೋದನ್ನು ಡೈರೆಕ್ಟಾಗಿ ಅದನ್ನು ತೊಗೋತಾ ಇದ್ದೀನಿ. 12,000 ರುಪೀಸ್. ನೆಕ್ಸ್ಟ್ ಯಾವುದು, ಕ್ಯಾಶ್ ಇನ್ ಹ್ಯಾಂಡ್ ಇದೆ, ಕ್ಯಾಶ್ ಇನ್ ಹ್ಯಾಂಡ್ ತೊಗೋತೀನಿ. ಕ್ಯಾಶ್ ಇನ್ ಹ್ಯಾಂಡ್. ಸೊ ಅಮೌಂಟ್ 8,000 ಇದೆ, ಅದು ಕ್ಯಾನ್ಸಲ್ ಆಗಿದೆ, ಯಾಕೆ ಅದು ಓಪನಿಂಗ್ ಕ್ಯಾಶು. ಆ ಜಾಗಕ್ಕೆ ನಾವು ತೊಗೋಬೇಕು, ಬ್ಯಾಲೆನ್ಸ್ ಕ್ಯಾರಿ ಬಂದಿದೆ. ಈ ಜಾಗಕ್ಕೆ 6,000 ತೊಗೋಬೇಕು. ಆ 6,000 ಇಲ್ಲಿ ತೊಗೋತಾ ಇದ್ದೀನಿ. ಸೊ ಇನ್ನು ನೆಕ್ಸ್ಟು ಕಮ್ ಟು ರೆಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್. ರೆಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಯಾವುದಾದ್ರು ಬ್ಯಾಲೆನ್ಸ್ ಶೀಟ್ ಬರ್ತಕ್ಕಂಥ ಐಟಮ್ಸ್ಗಳನ್ನ ಬಿಟ್ಟಿದ್ದೀವೋ ಚೆಕ್ ಮಾಡಿ, ಬಿಟ್ಟಿದ್ರೆ ಬರ್ಕೋಬೇಕು. ಬ್ಯಾಲೆನ್ಸ್ ಪ್ರಾಡಕ್ಟ್ ಕ್ಯಾನ್ಸಲ್ ಆಗಿದೆ. ಸಬ್ಸ್ಕ್ರಿಪ್ಷನ್ ಇದು ಕ್ಯಾನ್ಸಲ್ ಆಯಿತು, ಇದನ್ನು ತೊಗೊಂಡಿದ್ದೀವಿ ಆಲ್ರೆಡಿ. ನೆಕ್ಸ್ಟ್ ಇಯರ್ ಇದೆ ನೋಡಿ, ಸಬ್ಸ್ಕ್ರಿಪ್ಷನ್ ರಿಸೀವ್ಡ್, ಪ್ರೀ ರಿಸೀವ್ಡ್ ಸಬ್ಸ್ಕ್ರಿಪ್ಷನ್ ಅಂತ. ಅಂದರೆ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಫಾರ್ 2019-20. ಇದು ಡೈರೆಕ್ಟಾಗಿ ಬ್ಯಾಲೆನ್ಸ್ ಶೀಟ್ ಬರುತ್ತೆ ಅಂತ ಹೇಳಿದ್ದೆ. ಅಡ್ವಾನ್ಸ್ ರಿಸೀವ್ಡ್ ಯಾವ ಕಡೆ ಬರುತ್ತೆ, ಲಯಾಬಿಲಿಟಿ ಸೈಡು. ಸಬ್ಸ್ಕ್ರಿಪ್ಷನ್ ಫಾರ್ 2019-20 ದಟ್ ಈಸ್ ಎಷ್ಟು, 2,800. ಇನ್ನು ಎಂಟ್ರೆನ್ಸ್ ಫೀಸ್ ತೊಗೊಂಡಿದ್ದೀನಿ, ರೆಂಟ್ ಆಗಿದೆ, ಇನ್ಕಮ್ ಡ್ರಾಮಾ ಆಗಿದೆ, ಸೇಲ್ ಆಫ್ ನ್ಯೂಸ್ ಪೇಪರ್ ಆಗಿದೆ. ಸೊ ಕಮ್ ಟು ಆಫೀಸ್ ಎಕ್ಸ್ಪೆನ್ಸಸ್. ಲಾಸ್ಟ್ ಇಯರ್ ಕ್ಯಾನ್ಸಲ್ ಆಯಿತು, ಕರೆಂಟ್ ಇಯರ್ ಕನ್ಸಿಡರ್ ಮಾಡಿದ್ದೀನಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ. ಸಬ್ಸ್ಕ್ರಿಪ್ಷನ್ ಟು ನ್ಯೂಸ್ ಪೇಪರ್ ತೊಗೊಂಡಿದ್ದೀನಿ. ರಿಫ್ರೆಶ್ಮೆಂಟ್ ಎಕ್ಸ್ಪೆನ್ಸಸ್ ತೊಗೊಂಡಿದ್ದೀನಿ. ಇನ್ವೆಸ್ಟ್ಮೆಂಟ್ ಇಟ್ ಈಸ್ ಅಸೆಟ್ ಆಗಿರೋದನ್ನ ಬಿಟ್ಟಿದ್ದೆ, ಅದನ್ನು ಇಲ್ಲಿ ತೊಗೋತೀನಿ ಅಸೆಟ್ ಸೈಡಲ್ಲಿ. ಇನ್ವೆಸ್ಟ್ಮೆಂಟ್ 10,000 ರುಪೀಸ್. ನೆಕ್ಸ್ಟು ಬ್ಯಾಂಕ್ ಲೋನ್ ರಿಪೇಡ್ ಆಲ್ರೆಡಿ ತೊಗೊಂಡಿದ್ದೀನಿ, ಸ್ಯಾಲ್ರಿ ತೊಗೊಂಡಿದ್ದೀನಿ, ಬ್ಯಾಲೆನ್ಸ್ ಕ್ಯಾರಿಡನ್ ಕೂಡ ಕ್ಲಿಯರ್ ಆಗಿದೆ. ಇನ್ಯಾವುದು, ಇನ್ಕಮ್ ಟು ಅಡ್ಜಸ್ಟ್ಮೆಂಟ್ ಇರ್ತಕ್ಕಂಥ ಎಲ್ಲ ಪಾಯಿಂಟ್ಸ್ 2 ಸಾರಿ ಬರಬೇಕು ಅಂತ ಹೇಳಿದೆ. ಸೊ ಪಾಯಿಂಟ್ ನಂಬರ್ 1 ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್, ಇದನ್ನು ಆಲ್ರೆಡಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಸಬ್ಸ್ಕ್ರಿಪ್ಷನ್ಗೆ ಆ್ಯಡ್ ಮಾಡಿದ್ದೆ. ಸೊ ಇವಾಗ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ ತಗೋತೀನಿ, ಬಿಕಾಸ್ ಸಬ್ಸ್ಕ್ರಿಪ್ಷನ್ ಒಂದು ಇನ್ಕಮ್ಮು, ಅದ್ರ ಮೇಲೆ ಔಟ್ಸ್ಟ್ಯಾಂಡಿಂಗ್ ಬರೋದು ನಮಗೆ ಅಸೆಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸಬ್ಸ್ಕ್ರಿಪ್ಷನ್ 1,000. ಸೊ ನೆಕ್ಸ್ಟ್ ಒಂದು ಸ್ಯಾಲ್ರಿ ಔಟ್ಸ್ಟ್ಯಾಂಡಿಂಗ್. ಸ್ಯಾಲ್ರಿ ಅನ್ನೋದು ಎಕ್ಸ್ಪೆಂಡಿಚರು, ಅದ್ರ ಮೇಲೆ ಔಟ್ಸ್ಟ್ಯಾಂಡಿಂಗ್ ನಮ್ಗೆ ಏನಾಗುತ್ತೆ, ಲಯಾಬಿಲಿಟೀಸ್ ಆಗುತ್ತೆ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಇಟ್ ಈಸ್ 400 ರುಪೀಸ್. ಸೊ ನೆಕ್ಸ್ಟು ಇಂಟ್ರೆಸ್ಟ್ ಪೇಯಬಲ್. ಪೇಯಬಲ್ ಅನ್ ಮೀನ್ಸ್ ಈಸ್ ಎಕ್ಸ್ಪೆಂಡಿಚರ್. ಇಟ್ ಈಸ್ ಆಲ್ಸೋ ಕಮ್ಸ್ ಅಂಡರ್ ಇಂಟ್ರೆಸ್ಟ್ ಪೇಯಬಲ್.
ಎಷ್ಟು ಇಂಟ್ರೆಸ್ಟ್ ಪೇಯಬಲ್ ಇಸ್ 2400. ಸೊ ನೆಕ್ಸ್ಟ್ ಡಿಪ್ರಿಸಿಯೇಷನ್, ಅದನ್ನ ಆಲ್ರೆಡಿ ಡಿಡಕ್ಟ್ ಮಾಡಿದ್ದೀನಿ. ಎಂಟ್ರೆನ್ಸ್ ಫೀಸ್ ಆಲ್ರೆಡಿ ಇನ್ಸ್ಟ್ರಕ್ಷನ್ ಫಾಲೋ ಅಪ್ ಮಾಡ್ತಾ ಇದ್ವಿ. ಸೊ ಇಲ್ಲಿಗೆ ಅದು ಕ್ಲಿಯರ್ ಆಗುತ್ತೆ. ಅದಾದಮೇಲೆ ಬ್ಯಾಲೆನ್ಸ್ ಶೀಟ್ ಯಾವ ಥರ ಟೋಟಲ್ ಮಾಡಬೇಕು, ಎರಡು ಕಡೆ ಟೋಟಲ್ ಮಾಡಿದ್ರೆ ಸೊ ಟೋಟಲು 88,000 ಬರುತ್ತೆ. ಸೊ ಇಟ್ ಈಸ್ ಎರಡು ಕಡೆ ಟೋಟಲ್ ಈಕ್ವಲ್ ಬಂದರೆ ನಾವು ಮಾಡಿರೋ ಪ್ರಾಬ್ಲಮ್ ಕರೆಕ್ಟ್ ಅಂತ ಅರ್ಥ. 88,000 ಬರುತ್ತೆ. ಸೊ ದಿಸ್ ಇಸ್ ದ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಪ್ರಾಬ್ಲಮ್, ಲೈಕ್ ಪ್ರಿಪೇರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಸೊ I hope you can understand how to solve the problem, and next class will be prepare the income and expenditure account and balance sheet without given opening balance sheet. Opening balance sheet na kodade iddag yav tara prepare ಮಾಡಬೇಕು ಅಂದ್ರೆ ನ್ಯೂಲಿ ಸ್ಟಾರ್ಟೆಡ್ ಆರ್ಗನೈಸೇಷನ್ಗಳಿದ್ದಾಗ ಯಾವ ಥರ ಪ್ರಿಪೇರ್ ಮಾಡಬೇಕು. ಬಿಕಾಸ್ ಇದು ಆಲ್ರೆಡಿ ಸ್ಟಾರ್ಟ್ ಆಗಿರೋ ಎಕ್ಸಿಸ್ಟಿಂಗ್ ಆರ್ಗನೈಸೇಷನ್ಸು, ಇದಕ್ಕೆ ನಮಗೆ ರೆಫರೆನ್ಸ್ಗೋಸ್ಕರ ಅಂತ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ನ ಕೊಟ್ಟಿರ್ತಾರೆ. ಬಟ್ ನ್ಯೂ ಆರ್ಗನೈಸೇಷನ್ಗಳಾದರೆ, ಹೊಸದಾಗಿ ಸ್ಟಾರ್ಟ್ ಆಗಿ ಈ ವರ್ಷನೇ ಸ್ಟಾರ್ಟ್ ಆಗಿರ್ತಕ್ಕಂಥ ಆರ್ಗನೈಸೇಷನ್ಗಳಾದರೆ ಅದಕ್ಕೆ ಯಾವುದೇ ರೀತಿ ಬ್ಯಾಲೆನ್ಸ್ ಶೀಟ್ ಇರೋದು, ಡೈರೆಕ್ಟಾಗಿ ರೆಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಇರುತ್ತೆ, ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ, ಓಪನಿಂಗ್ ಅಸೆಟ್ಸ್ಗಳನ್ನ ಕೊಟ್ಟಿರ್ತಾನೆ. ಆವಾಗ ನಾವು ಯಾವ ಥರ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.